ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 32ನೆಯ ಭಾನುವಾರದಂದು ನಾವು ಸಂತೆಯ ಹಂಗಾಮಿಯಿಂದ ಪವಿತ್ರ ಮಂದಿರದತ್ತ ಎಂಬ ವಿಷಯವ ಕುರಿತು ಧ್ಯಾನಿಸೋಣ. ಹಾಗೆಯೇ ಇಂದು ನಾವು ರೋಮ್ ನಗರದ ಮತ್ತು ವಿಶ್ವದ ಎಲ್ಲ ದೇವಾಲಯಗಳ ತಾಯಿ ಮತ್ತು ಶಿರೋಮಣಿಯಾದ ಲ್ಯಾಟರನ್ ಬೆಸಿಲಿಕದ ಸಮರ್ಪಣೆಯ ಹಬ್ಬವನ್ನು ಆಚರಿಸುತ್ತೇವೆ. ಈ ಸ್ಮರಣೆಯು ನಮಗೆ ದೇವಾಲಯವೆಂದರೆ ಕಲ್ಲು ಮತ್ತು ಇಟ್ಟಿಗೆಯಿಂದ ನಿರ್ಮಿತವಾದ ಕಟ್ಟಡವಲ್ಲ, ಅದು ದೇವರು ತನ್ನ ಜನರ ಮಧ್ಯೆ ವಾಸಿಸುವ ಜೀವಂತ ಸಂಕೇತವಾಗಿದೆ ಎಂಬುದಾಗಿ ತಿಳಿಸುತ್ತದೆ. ಮರುಭೂಮಿಯ ಒಡಂಬಡಿಕೆಯ ಗುಡಾರದಿಂದ ಹಿಡಿದು ಸೊಲೊಮೋನನ ಮಹಾ ದೇವಾಲಯದವರೆಗೆ ಮತ್ತು ಇಂದಿನ ಪ್ರತಿಯೊಂದು ದೇವಾಲಯದಲ್ಲಿಯೂ ಮತ್ತು ನಮ್ಮೊಳಗೆ ನಾವಾಗುವ ಜೀವಂತ ದೇವಾಲಯಗಳ ಪೂರ ಪ್ರಕ್ರಿಯೆಯಲ್ಲಿ ದೇವರು ಮನುಷ್ಯರೊಂದಿಗೆ ವಾಸಿಸಲು ಬಯಸುತ್ತಾನೆ ಎಂದು ರಕ್ಷಣೆ ಇತಿಹಾಸವು ನಿರೂಪಿಸುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುವಂತೆ ಅನೇಕ ಅಪಾಯಗಳನ್ನು ನಾವು ಎದುರಿಸಬೇಕಾಗಿದೆ. ಪವಿತ್ರ ಸ್ಥಳವನ್ನು ಮಾರುಕಟ್ಟೆಯನ್ನಾಗಿ ಮಾಡಿಬಿಡುವ ಅಪಾಯ, ಪವಿತ್ರತೆಯನ್ನು ಲೌಕಿಕ ವ್ಯವಹಾರವಾಗಿ ಬದಲಾಯಿಸುವ ಅಪಾಯ ಮತ್ತು ಪವಿತ್ರ ಆರಾಧನೆಯು ವ್ಯವಹಾರವಾಗಿ ಬಿಡುವ ಅಪಾಯ. ಯೇಸು ಅಂಥ ದೃಶ್ಯವನ್ನು ಜೆರುಸಲೇಮಿನ ದೇವಾಲಯದಲ್ಲಿ ಕಾಣುತ್ತಾನೆ. ಪರಿಣಾಮ, ಮೇಜುಗಳನ್ನು ಉರುಳಿಸುತ್ತಾನೆ ಮತ್ತು ಹೃದಯಗಳನ್ನು ಪರಿಶುದ್ಧಗೊಳಿಸುತ್ತಾನೆ. ಆತನ ಕ್ರಮ ಕೇವಲ ಕಲ್ಲಿನ ದೇವಾಲಯವನ್ನು ಕುರಿತು ಅಲ್ಲ, ಆದರೆ ನಮ್ಮೊಳಗಿನ ದೇವಾಲಯವನ್ನು ಕುರಿತು ಆಗಿದೆ. ಅಂದರೆ ದೇವರ ಮತ್ತು ಮನುಷ್ಯರ ನಡುವಿನ ಒಡಂಬಡಿಕೆಯನ್ನು ಶುದ್ಧಗೊಳಿಸಲು, ಪುನರ್ಜೀವನಗೊಳಿಸಲು ಮತ್ತು ಹೊಸತಾಗಿಸಲು ನೀಡುವ ಕರೆಯಾಗಿದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಶತಮಾನಗಳಷ್ಟು ಹಳೆಯದಾದ ಒಂದು ದೇವಾಲಯವು ಇತ್ತು. ಒಂದು ಮಳೆಗಾಲದ ರಾತ್ರಿ ಮಿಂಚಿನ ನಿಮಿತ್ತ ಆ ದೇವಾಲಯದ ಗೋಪುರವು ಕುಸಿದು ಬಲಿಪೀಠದ ಮೇಲೆ ಬಿದ್ದು ಅದನ್ನು ದುಸ್ಥಿತಿಗೊಳಿಸಿತು. ಅದನ್ನು ನೋಡಿದ ಹಳ್ಳಿಯ ಜನರು ದುಃಖಿತರಾದರು. ಕೆಲವರು ಅದು ಕೇವಲ ಕಟ್ಟಡ, ನಾವು ಎಲ್ಲಿಯಾದರೂ ಪ್ರಾರ್ಥಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಆದರೆ ಇನ್ನು ಕೆಲವರು ನಾವು ನಮ್ಮ ಹೃದಯವನ್ನೇ ಕಳೆದುಕೊಂಡೆವು ಎಂಬುದಾಗಿ ವ್ಯಕ್ತಪಡಿಸಿದರು. ಕೆಲ ದಿನಗಳ ಬಳಿಕ ಒಂದು ಮಗು ದುಸ್ಥಿತಿಗೊಂಡಿದ್ದ ಬಲಿಪೀಠದ ಅಡಿಯಲ್ಲಿ ಒಂದು ಕಲ್ಲಿನ ತುಂಡಿನಲ್ಲಿ ಕೆತ್ತಲಾದ ಶಬ್ದಗಳನ್ನು ಕಂಡನು. ಅದು ಪ್ರಭು ನಮ್ಮಲ್ಲಿದ್ದಾನೆ ಎಂದು. ಆ ಶಬ್ದಗಳಿಂದ ಪ್ರೇರಿತರಾದ ಹಳ್ಳಿಯವರು ಸೇರಿ ಬಲಿಪೀಠವನ್ನು ಮರು ನಿರ್ಮಿಸಿದರು ಮತ್ತು ತಮ್ಮ ಮನೆಗಳು, ಕುಟುಂಬಗಳು ಮತ್ತು ಹೃದಯಗಳನ್ನು ದೇವರು ವಾಸಿಸುವ ಸ್ಥಳವನ್ನಾಗಿಸುವುದಾಗಿ ಪ್ರತಿಜ್ಞೆ ಮಾಡಿದರು. ಹಲವು ವರ್ಷಗಳ ನಂತರ ಪುನರ್ನಿರ್ಮಿತ ದೇವಾಲಯವು ಇನ್ನೂ ಹೆಚ್ಚು ಶೋಭಿತವಾಗಿ ಹೊಳೆಯಿತು. ಆ ಸೌಂದರ್ಯಕ್ಕೆ ಕಾರಣ ಜನರೇ ದೇವರ ಸನ್ನಿಧಿಯಾಗಿ ಮಾರ್ಪಟ್ಟಿದ್ದರು. ಪ್ರಿಯರೇ, ಈ ಅರ್ಥವನ್ನೇ ಈ ಹಬ್ಬದ ಸ್ಮರಣೆಯು ನಮಗೆ ನೆನಪಿಸುತ್ತಾ ಪೌಲನು ಕೊರಿಂಥದವರಿಗೆ ತಿಳಿಸುವಂತೆ ನಾವು ದೇವರ ಪವಿತ್ರಾಲಯ, ದೇವರ ಆತ್ಮವು ನಮ್ಮೊಳಗೆ ವಾಸಿಸುತ್ತದೆ. ದೇವರು ನಮ್ಮ ಜೀವನವನ್ನು ಪ್ರವೇಶಿಸಿ ಚೇತರಿಸುತ್ತಾರೆ. ಪ್ರವಾದಿ ಎಜೆಕಿಯೇಲ 47ನೇ ಅಧ್ಯಾಯದಲ್ಲಿ ಮಹಾದೇವಾಲಯದಿಂದ ಹೊರಹೊಮ್ಮುವ ನೀರಿನ ಪ್ರವಾಹದ ದೃಶ್ಯವನ್ನು ಪ್ರಸ್ತಾಪಿಸುತ್ತಾನೆ. ಮೊದಲು ಒಂದು ಹನಿಯಂತೆ, ನಂತರ ಒಂದು ಹೊಳೆಯಂತೆ, ತದನಂತರ ಒಂದು ರಭಸದ ನದಿಯಾಗಿ ಅದು ಹರಿಯುವ ಎಲ್ಲೆಡೆ ಜೀವ ನೀಡುತ್ತದೆ. ಆ ನೀರು ದೇವರ ಜೀವಪ್ರದ ಸಾನ್ನಿಧ್ಯವನ್ನು ಸೂಚಿಸುತ್ತದೆ. ಅಂದರೆ ದೇವಾಲಯವು ಇನ್ನು ಕಲ್ಲಿನ ಸ್ಥಿರ ರಚನೆಯಲ್ಲ, ಅದು ಜೀವದ ದೈವಿಕ ಕೃಪೆಯ ಮೂಲವಾಗಿದೆ. ಈ ಚಿತ್ರಣವು ಕಲಿಸುವುದೇನೆಂದರೆ ದೇವರು ನಮ್ಮೊಂದಿಗೆ ನಡೆದುಕೊಂಡು ಬರುತ್ತಾನೆ, ಆರೈಕೆ, ಫಲವತ್ತತೆ ಮತ್ತು ಪರಿವರ್ತನೆಯನ್ನು ತಂದುಕೊಡುತ್ತಾನೆ ಎಂದು. ಬಲಿಪೀಠದ ಹೊರಹೊಮ್ಮುವ ನೀರಿನಂತೆ ಆತನ ಕೃಪೆಯು ಎಲ್ಲವನ್ನು ಪವಿತ್ರತೆಯಿಂದ ತುಂಬಿಸುತ್ತದೆ. ಅಂದರೆ ನಿಜವಾದ ದೇವಾಲಯವು ಗೋಡೆಗಳೊಳಗೆ ಸೀಮಿತವಲ್ಲ, ಅದು ವಿಶ್ವದ ಬೀದಿ ಬೀದಿಗಳಲ್ಲಿ ಹರಿದು ಮಾನವ ಹೃದಯಗಳನ್ನು ಪರಿವರ್ತಿಸುವ ಸಂಕೇತ. ನಾವು ದೈವಿಕ ಜೀವನವನ್ನು ಅಂಗೀಕರಿಸುತ್ತಾ ಜೀವಂತ ದೇವಾಲಯವಾಗುತ್ತೇವೆ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲ ಪತ್ರದಲ್ಲಿ ಈ ರಹಸ್ಯವನ್ನು ಆಳವಾಗಿ ವಿವರಿಸುತ್ತಾನೆ. ನೀವು ದೇವರ ದೇವಾಲಯ, ದೇವರ ಆತ್ಮವು ನಿಮ್ಮೊಳಗೆ ವಾಸಿಸುತ್ತದೆ. ನಾವು ಕ್ರಿಸ್ತನ ಸಹಚರರು. ನಮ್ಮ ಜೀವನವನ್ನು ಆತನ ಅಡಿಪಾಯದ ಮೇಲೆ ಕಟ್ಟುವುದು ನಮ್ಮ ಕರ್ತವ್ಯವಾಗಿದೆ ಮತ್ತು ಕರೆಯಾಗಿದೆ. ಪ್ರೀತಿ, ಕ್ಷಮೆ ಮತ್ತು ದಯೆಯ ಪ್ರತಿಯೊಂದು ಕ್ರಿಯೆಯೂ ಈ ಜೀವಂತ ದೇವಾಲಯದ ಒಂದೊಂದು ಕಲ್ಲಾಗುತ್ತವೆ. ದೈವಿಕ ಜೀವನದಲ್ಲಿ ನಡೆಯುವುದು ಎಂದರೆ ನಮ್ಮ ಅಸ್ತಿತ್ವದ ಪ್ರತಿಯೊಂದು ಕ್ಷಣದಲ್ಲೂ ಆತನು ವಾಸಿಸಲು ಅವಕಾಶ ನೀಡುವುದು. ಅದು ನಮ್ಮ ಚಿಂತನೆಗಳಲ್ಲಿ, ಸಂಬಂಧಗಳಲ್ಲಿ, ನಿರ್ಧಾರಗಳಲ್ಲಿ. ಲ್ಯಾಟರನ್ ಬೆಸಿಲಿಕದಂತೆ ನಮ್ಮ ಜೀವನವು ಧರ್ಮಸಭೆಯ ಏಕತೆಯ ಪ್ರತಿಬಿಂಬವಾಗಿರಬೇಕು. ದೇವರ ಸಾನ್ನಿಧ್ಯವು ಮಾನವೀಯತೆಯನ್ನು ಪವಿತ್ರಗೊಳಿಸುವ ಶಕ್ತಿಯಾಗಬೇಕು. ದೈವವಾಕ್ಯದ ಪರಿಪೂರ್ಣತೆ, ಶುದ್ಧತೆ ಮತ್ತು ನವೀಕರಣ.
ಯೋಹಾನನ ಶುಭ ಸಂದೇಶದಲ್ಲಿ ಯೇಸು ದೇವಾಲಯವನ್ನು ಶುದ್ಧಗೊಳಿಸುತ್ತಾ ಘೋಷಿಸುವುದೇನೆಂದರೆ, ನನ್ನ ಪಿತನ ಆಲಯವನ್ನು ಸಂತೆಯನ್ನಾಗಿ ಮಾಡಬೇಡಿ. ಇದು ಕೋಪವಲ್ಲ, ಆದರೆ ದೈವಿಕ ಉತ್ಸಾಹ. ತಂದೆಯ ಮನೆ ನೈಜ ದೈವಿಕ ಭೇಟಿ ಮತ್ತು ಅನುಭವದ ಸ್ಥಳವಾಗಬೇಕೆಂಬ ಬಯಕೆ. ಅದನ್ನೇ ಪ್ರಭು ಯೇಸು ಘೋಷಿಸುತ್ತಾರೆ. ಈ ದೇವಾಲಯವನ್ನು ಕೆಡವಿಬಿಡಿ, 3 ದಿನಗಳಲ್ಲಿ ಅದನ್ನು ಪುನಃ ಎಬ್ಬಿಸುವೆನು ಎಂದು. ಆದರೆ ಅದರ ನೈಜ ಅರ್ಥ ಪ್ರಭುವಿನ ಪುನರುತ್ಥಾನ. ಇದು ಕ್ರೈಸ್ತ ನಂಬಿಕೆಯ ಹೃದಯ. ಕ್ರಿಸ್ತನಲ್ಲಿ ದೈವಿಕತೆ ಮತ್ತು ಮಾನವೀಯತೆ ಸಂಪೂರ್ಣವಾಗಿ ಒಂದಾಗಿದೆ. ಆತನ ಮರಣ ಮತ್ತು ಪುನರುತ್ಥಾನವು ಹೊಸ ಒಡಂಬಡಿಕೆಯನ್ನು ಆರಂಭಿಸುತ್ತದೆ. ಅಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯು ಪವಿತ್ರ ಆತ್ಮದ ವಾಸಸ್ಥಳವಾಗುತ್ತಾನೆ. ಆದ್ದರಿಂದ ನಮ್ಮ ಹೃದಯಗಳ ಶುದ್ಧೀಕರಣವು ಭಯದಿಂದ ಮಾಡುವ ಕಾರ್ಯವಲ್ಲ, ಅದು ಕ್ರಿಸ್ತನ ಪುನರುತ್ಥಾನ ಶಕ್ತಿಯಲ್ಲಿ ಪಾಲ್ಗೊಳ್ಳುವ ಆಹ್ವಾನವಾಗಿದೆ. ಕೃಪೆಯ ದೇವಾಲಯಗಳಾಗೋಣ. ಪ್ರಿಯ ಸಹೋದರ ಸಹೋದರಿಯರೇ, ಲ್ಯಾಟರನ್ ಬೆಸಲಿಕವು ವಿಶ್ವ ಧರ್ಮಸಭೆಯ ಸಂಕೇತವಾಗಿ ನಿಂತಿದೆ. ಈ ಸ್ಮರಣೆ ನಮಗೆ ನೆನಪಿಸುವುದು, ನಿಜವಾದ ದೇವಾಲಯವು ಇಟ್ಟಿಗೆಯಿಂದ ನಿರ್ಮಿತವಲ್ಲ, ಅದು ಶುದ್ಧಗೊಂಡ ಪ್ರೀತಿಯ ಹೃದಯಗಳಿಂದ ನಿರ್ಮಿತವಾಗಿದೆ ಎಂದು. ಪ್ರವಾದಿ ಎಜೆಕಿಯೇಲ ತಿಳಿಸುವಂತೆ, ದೇವರು ಸಜೀವ ಪ್ರವಾಹದಂತೆ ನಮ್ಮ ಜೀವನವನ್ನು ಪ್ರವೇಶಿಸುತ್ತಾರೆ. ನಾವು ಆತನ ಜೀವನದಲ್ಲಿ ಜೀವಂತ ದೇವಾಲಯಗಳಾಗಿ ಮಾರ್ಪಟ್ಟು ಕ್ರಿಸ್ತನ ವಾಕ್ಯವು ಪರಿಪೂರ್ಣಗೊಳ್ಳುವ ಅನುಭವವನ್ನು ಪಡೆಯುತ್ತೇವೆ. ಆದುದರಿಂದ ಯೇಸು ನಮ್ಮೊಳಗಿನ ಅಹಂಕಾರದ ಮತ್ತು ನಿರ್ಲಕ್ಷ್ಯತೆಯ ಮೇಜುಗಳನ್ನು ಉರುಳಿಸಿ, ನಮ್ಮ ಜೀವನವು ಪ್ರಾರ್ಥನೆ, ಕರುಣೆ ಮತ್ತು ಕೃಪೆಯ ದೇವಾಲಯವಾಗಿ ಮತ್ತು ಹೃದಯಗಳಾಗಿ ಪ್ರಭು ನಮ್ಮಲ್ಲಿದ್ದಾನೆ ಎಂದು ನಿವೇದಿಸಲು ಸಾಧ್ಯವಾಗುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಚಿಂತನೆಗಳು ನಮ್ಮನ್ನು ನೈಜ ದೇಗುಲಗಳಾಗುವಂತೆ ಮತ್ತು ಪ್ರಾರ್ಥಿಸುವ ಜೀವಿಗಳಾಗುವಂತೆ ಪ್ರೇರೇಪಿಸಲಿ. ಮತ್ತು ತಾಳ್ಮೆಯಿಂದ ಆಲಿಸೋದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.